ಇವತ್ತು ಮುಖ್ಯಮಂತ್ರಿಗಳು ತವರೂರಿಗೆ ನಾವು ಹೋಗ್ತಾ ಇದೀವಿ. ನಿಮ್ಮ ಹೆಸರು? ಹೋಗತ್ತಾಗೆ. ನಿಮ್ಮ ಹೆಸರೇನು? ರಾಜಮ್ಮ. 2000 ಬತ್ತಿದ್ದದ. ಮೂಡ ಹಗರಣ ಅವ್ರಿಗೆ ಕಗ್ಗಂಟಾಗಿ ಪರಿಣಮಿಸ್ಬಿಟ್ಟಿದೆ. ಏನಂತೀರಾ? ನಿಮ್ಗೆ ಏನ್ ಅನ್ಸುತ್ತೆ? ನಿಜ ಅನ್ಸುತ್ತೆ? ಸುಳ್ಳು ಇಲ್ಲ. ಸುಳ್ಳು ಸಾ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾ? ಅಲ್ಲಿ ಮಾಡಿರೋ ತಪ್ಪು ಅವರು ಮಾಡಬಾರ್ದಿತ್ತು. ಮಾಡ್ಬಾರ್ದಾಯ್ತು. ಟಗರು ಗುಟ್ರು ಬಿಡ್ತದೆ. ಟಗರು ಬಂತು, ಟಗರು. ಈ ಸಿದ್ದರಾಮಯ್ಯ ಬಂದ. ಬಹಳ ದೊಡ್ಡ ಸಮಸ್ಯೆ ಇವತ್ತು ಇಡೀ ದೇಶಕ್ಕೆ, ರಾಜ್ಯಕ್ಕೆ. ಅದು ಭ್ರಷ್ಟಾಚಾರ, ಹಗರಣಗಳು ನಡೀತಾ ಇರುವಂಥದ್ದು. ಇದರ ಬೆನ್ನಲ್ಲೇ 45 ವರ್ಷದಿಂದಲೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಮೇಲೆ ಮೂಡ ಹಗರಣದ ಆರೋಪವನ್ನು ಈಗ ಅವರು ಹೊತ್ಕೊಂಡಿದ್ದಾರೆ. ಸೊ ಹಾಗಾದರೆ ಈ ಒಂದು ಪ್ರಾಬ್ಲಮ್ ಬಗ್ಗೆ ಜನ ಏನು ಹೇಳ್ತಾರೆ, ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಬನ್ನಿ ಕೇಳೋಣ. ಮಜಾ ಏನು ಗೊತ್ತಾ? ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣಗಳು ಕೇಳಿ ಬರ್ತಾ ಇದೆ. ಈಗ ನಾವು ಮೂಡ ಪ್ರಾಧಿಕಾರದಿಂದನೇ ಬಂದ್ವಿ. ಈಗ ನೇರವಾಗಿ ನಾವು ಸಿದ್ದರಾಮಯ್ಯನ ಹುಂಡಿಗೆ ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯನ ಹುಂಡಿಲೇ ಕೇಳೋಣ. ಸಿದ್ದರಾಮಯ್ಯ ಹುಟ್ಟಿದಂಥ ಊರು, ಸಿದ್ದರಾಮಯ್ಯ ಬೆಳೆದಂಥ ಊರು. ಇವತ್ತು ಮುಖ್ಯಮಂತ್ರಿಗಳು ತವರೂರಿಗೆ ನಾವು ಹೋಗ್ತಾ ಇದ್ದೀವಿ. ಸಿದ್ದರಾಮೇಶ್ವರನ ಸ್ವಾಮಿ ದೇವಸ್ಥಾನ ಇರುವಂಥದ್ದು ಸಿದ್ದರಾಮಯ್ಯನ ಹುಂಡಿ. ಬನ್ನಿ ಹೋಗೋಣ, ಜನರನ್ನ ಮಾತಾಡ್ಸೋಣ. ನಡ್ರಿ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರ ಅಂತ ಸರ್. ಚಂದ್ರ. ಸೂರ್ಯ ಎಲ್ಲಿ? ಸೂರ್ಯ ಬೆಳಗ್ಗೆನ ಬರ್ತಾನೆ. ಸೂರ್ಯ ಮುಳುಗ್ಬಿಟ್ಟ. ಈಗ ಬರೋದೇ ಇದ್ರು ಚಂದ್ರನ ಕತೆ ಕೇಳಪ್ಪ ನೀನು ಅಂತ. ಸರಿ, ಸಿದ್ದರಾಮಯ್ಯನ ಮನೆ ಮಗಳಲ್ಲೇ ಮಡಿಕೊಬಿಟ್ಟಿದ್ದೀರಿ ಅಕ್ಕಪಕ್ಕ. ಈಗ ಅವ್ರ ಮೇಲೆ ಬತ್ತಿರುವಂತ ಆರೋಪಗಳೇನು? ಎಲ್ಲ ಸುಳ್ಳು ಬಿಡಿ ಸಾ. ಅದೆಲ್ಲ ಸುಳ್ಳು ಬಿಡಿ. ಅದೆಲ್ಲ ಸುಳ್ಳು. ಹಾ, ಹೆಂಗ್ ಹೇಳ್ತೀರಾ ಸುಳ್ಳು ಅಂತ? ಸುಳ್ಳು ಅಂತಂದ್ರೆ ಇಷ್ಟಿನ ಗಂಟೆ ಏನು ಇಲ್ಲ. ಇವಾಗ ಹೇಳ್ಬಿಟ್ರೆ ನಂಬಿಡ್ತಾರ ಸರ್ ಜನ. ಈ 45 ವರ್ಷದಲ್ಲಿ ಏನು ಬ್ಲಾಕ್ ಮಾರ್ಕ್ ಇಲ್ಲ ಅಂತ ಅವರೇ ಹೇಳ್ತಾರೆ. ಇಲ್ಲ, ಇವಾಗ ಹೇಳ್ಬಿಟ್ರೆ ನಿಂಬಕಾಯ್ತದ. ಅವ್ರ ಹೆಂಡತಿ ಹೆಸರಲ್ಲಿ ಸೈಟ್ ಕೊಂಡ್ಕೊಂಡ್ಬಿಟ್ಟವ್ರೆ. ಈಗ ಅವ್ರು ಹಂಗಿದ್ರೆ ಅವ್ರು ವಾಪಸ್ ಕೊಡಬಾರ್ದಿತ್ತಲ್ಲ, ಯಾಕೆ ಕೊಟ್ಬಿಟ್ರು? ಯಾರ್ ಅದು ಏನಂದ್ರೆ ಇದೆಲ್ಲ ಮಾಡಿದ್ಗೆ ಯಾಕೆ ನಮ್ಮಿಂದ ಇದು ಅಂದ್ಬಿಟ್ಟು ವಾಪಸ್ ಕೊಟ್ಟಿದ್ದಾರೆ. ಯಾಕೆ ನಮ್ಮಿಂದ ಇದು ಅಂತ? ಅದೇಂಗ್ರೆ? ಅದು ಯಾರ ಹೇಳ. ಈ ಹಿಂದೆ ಯಡಿಯೂರಪ್ಪನವ್ರು ಹಿಂಗೆ ವಾಪಸ್ ಕೊಟ್ಟಾಗ ಕಳ್ಳ ಕದ್ಬಿಟ್ಟು ವಾಪಸ್ ಕೊಟ್ರೆ ರಿಸೈನ್ರಿ ಏನು ಇಲ್ವಲ್ಲ ಸರ್. ಒಂದು ಏನು ಇದೇ ಇಲ್ವಲ್ಲ, ತಪ್ಪೇ ಇಲ್ವಲ್ಲ. ಹೆಂಗೆ ತಪ್ಪು ಅಂತ ಒಪ್ಕೊಳಕಾಯ್ತದೆ ಹೇಳಿ? ಹಾ, ಒಟ್ಟಲ್ಲಿ ಈಗ ಸಿದ್ದರಾಮಯ್ಯನ ತಪ್ಪಿಲ್ಲ. ರಾಜೀನಾಮೆ ಕೊಡ್ಬೇಕು ಅವರು. ಇಲ್ಲ, ರಾಜೀನಾಮೆ ಯಾವ್ದೇ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಆಟ ಹಿಡಿದ್ಬಿಟ್ಟವೆ. ಯಾವ್ದೇ ಕಾರಣಕ್ಕೂ ಕೊಡಲ್ಲ ಬಿಡಿ ಸರ್ ಅವರು. ಕಾರಣಕ್ಕೂ ಕೊಡಲ್ಲ. ಕೊಡಲ್ಲ ಬಿಡಿ. ಪಕ್ಕ ಪಕ್ಕ ಏನ್ರಿ? ಕೊಡಂಗಿಲ್ಲ ಬಿಡಿ. ಗ್ಯಾರಂಟಿ. ಗ್ಯಾರಂಟಿ. ಜಗ್ಗಲ್ಲ ಬಗ್ಗಲ್ಲ. ಜಗ್ಗಲ್ಲ ಟಗರು ಗುಟ್ರು ಹಾಕದೆ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ನಿಂತ್ಬಿಟ್ರಲ್ಲ. ವಾನವರೆಗೂ ಅವನೇ. ಹಂಗೆ ಹಂಗೆ 5 ವರ್ಷ ಕಂಟಿನ್ಯೂ ಅವರೇ ಬಿಡಿ ಸಾ. 5 ವರ್ಷ ಕಂಟಿನ್ಯೂ ಅವರೇ. ಜಾಲಿ ಜಾಲಿ ಅಂತಿದ್ಯಲ್ಲಪ್ಪ. ತಡಿ ಒಂದು ನಿಮಿಷ. ಜಾಲಿ ಬಿಡಿಸ್ತೀರಿ ಈಗ. ನನಗೆ ಹೇಳು, ನಂಗೆ ಒಂದೇಳು. ನಿಮ್ಮೂರು ಯಾವ ಡಿಸ್ಟ್ರಿಕ್ಟ್ ನಿಮ್ದು? ನಮ್ಮ ಮೈಸೂರು ಅಲ್ವಾ? ಮೂಡ ಅಂದ್ರೆ ಏನು ಹೇಳೋ? ಮೂಡ ಅಂದ್ರೆ ಏನು? ಜಾಲಿ ಜಾಲಿ ಅಂದೆ ಅಲ್ವಾ? ಮೂಡ ಅಂದ್ರೆ ಏನಪ್ಪ? ಮೂಡ ಅಂದ್ರೆ ಏನು ಓದ್ತಿದ್ದೀರಾ? ನಾನು ಡಿಗ್ರಿ ಅಣ್ಣ. ಹೌದಾ? ಡಿಗ್ರಿ ಎಲ್ಲಿ ಓದ್ತಿರೋದು? ಇಲ್ಲಿಗೆ ಮೈಸೂರು. ಮೈಸೂರಲ್ಲಿ. ಮೂಡ ಅಂದ್ರೆ ಗೊತ್ತಿಲ್ವಾ? ಹೋಗ್ಲಿ, ಹಗರಣ ಬರ್ತದೆ ಸಿದ್ದರಾಮಯ್ಯ ವಿರುದ್ಧ, ಗೊತ್ತಾದ ಹೋಗ್ಲಿ. ಆರೋಪ ಬರ್ತಾ ಇದೆಯಲ್ಲ, ಕೇಳಿದ್ಯಾ ಹೋಗ್ಲಿ? ಇವ್ರು ಕೇಳೋಣ ಪಕ್ಷದವ್ರು. ನೋಡಿದ್ಯಾ ಅದು? ಪಕ್ಷದವ್ರು ನೀನು ಹೇಳ. ಮೂಡ ಅಂದ್ರೆ ಏನಪ್ಪ? ಗೊತ್ತಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಬಿಡಿ. ಕೊಡ್ತಾರಾ? ಕೊಡ್ತಾರೆ. ಕೊಡ್ಬೇಕಾ? ಕೊಡ್ಬೇಕು. ಯಾಕೆ? ಏನಿಗೆ ಕೊಡ್ಬೇಕು? ಏನ್ ಮಾಡಿದ್ದಾರೆ? ಏನು ಮಾಡಿಲ್ವಾ? ಏನ್ ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ? ಏನೋ ನಿಂಗೆ ಡೈರೆಕ್ಟ್ ಆಗಿ ಹೇಳ್ತಾವ. ಪರವಾಗಿಲ್ಲ, ನಿನ್ ಧೈರ್ಯ ಮೆಚ್ಬಿಟ್ಟೆ ಇವತ್ತಾನು. ಹೇಳು. ನಮ್ಮೂರ್ಲಿ. ಹೌದಾ? ಬಿಜೆಪಿ ಅಧ್ಯಕ್ಷರ ನೀನು, ಅದಕ್ಕೆ ಕೊಡಿ ಅಂತಿದ್ಯಾ? ಈಗ ಸಿದ್ದರಾಮಯ್ಯ ಏನು ಮಾಡಿಲ್ವಾ? ಏನು ಮಾಡಿಲ್ಲ. ನೋಡ ಮರೆ, ಒಳ್ಳೆ ರೋಡ್ ಗೀಡೆಲ್ಲ ಮಸ್ತಾಗಿ ಮಾಡವ್ರೆ. ಕಡೆ ಮಾಡಿದ್ದಾರೆ. ಎಲ್ಲಿ ಮಾಡಿಲ್ಲ. ಬೇರೆ ಕಡೆ ಎಲ್ಲ ಸರಿಯಾಗಿಲ್ವೇ ಇಲ್ಲ. ಎಲ್ಲಿಲ್ಲ. ಪಕ್ಕದೂರಲ್ಲಿ ನಿಮ್ಮ ಸಿದ್ದರಾಮಯ್ಯ ನೋಡಿ ಬೆಂಕಿ ಆಗದೆ. ಏನ್ ಬೆಂಕಿ ಆಗಿದೆ? ಸರಿ, ಈಗ ಏನಪ್ಪ ಈಗ ಅವ್ರು ಮಾಡೋ ತಪ್ಪು ಅಂತೀಯ ನೀನು? ಅವರೇ ತಾನೇ ಫಸ್ಟ್ ಹೇಳಿದ್ದು. ಏನಂತ? ಮೊದಲು ಯಡಿಯೂರಪ್ಪನ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಈ ಥರ ಆಗಿದ್ರೆ ನಾನು ರಾಜೀನಾಮೆ ಕೊಡ್ತಿದ್ದೆ, ಕೊಡಬೇಕು. ತನಿಖೆಗೆ ಏನಂತ ಹೇಳಿದ್ರು? ಪ್ರೋತ್ಸಾಹ ಕೊಡಬೇಕು. ರಾಜೀನಾಮೆ ಕೊಟ್ಟು ಕೊಡಬೇಕು. ರಾಜೀನಾಮೆ ಕೊಟ್ಟು ಅವ್ರ ಅಧಿಕಾರದಲ್ಲಿದ್ದರೆ ಆಗಲ್ಲ ಅಂತ ಹೇಳಿದರು. ಆಗಲ್ಲ ಅಂತ ಹೇಳಿದ್ರು. ಸೊ ಒಟ್ಟಲ್ಲಿ ಈಗ ನಿನ್ನ ಪ್ರಕಾರ ರಾಜೀನಾಮೆ ಕೊಡಬೇಕು. ಅವರು ನಿನ್ನ ಹೆಸರು ಅಲ್ಲಿ ಇದಂತ ಬಂದ್ಮೇಲೆ ಸಾಬೀತಾದ್ಮೇಲೆ ಅಲ್ಲಿ ಮಾಡಿಲ್ಲ ಅಂತ ಮತ್ತೆ ಅವರೇ ಅಧಿಕಾರ ತಗೊಳ್ಳಿ ಈಗ ಕೊಡ್ಬೇಕಂತ್ಯಾ? ಈಗ ಕೊಡಬೇಕು. ಏನಿನ ಹೆಸಂದೆ? ಚಂದು ಹೊಡೆದಾಕಣಪ್ಪ. ಚಂದು ಸರಿ ಡೈಲಾಗ್ ಇವತ್ತು. ಏನ್ ನಿಮ್ಮ ಹೆಸರು? ಕೆಂಪ ನೋಡಿ, ಚೆನ್ನಾಗಿ ಹೆಸರು ಇಟ್ಕೊಂಡು ಹೇಳ್ವಲ್ದು. ಅವ್ರನ್ನೂ ಕೇಳ್ತೀನಿ. ಕೆಂಪಣ, ಈಗ ಸಿದ್ದರಾಮಯ್ಯ ಮೇಲೆ ಬಂದಿರೋ ಆರೋಪ ನಿಜಾನ ಸುಳ್ಳ?
ಸುಳ್ಳು ಇಲ್ಲ. ಹೆಂಗೆ ಹೇಳ್ತೀರಿ? ಸುಳ್ಳಲ್ವಾ ನಿಜನಾ? ಎಲ್ಲ ಬಿಜೆಪಿ ಅವರು ಅನ್ಯಾಯ ಮಾಡಿರೋದು ಅವ್ರಿಗೆ, ಬಿಜೆಪಿ ಅವರು ನ್ಯಾಯ ಮಾಡೋದು. ಅನ್ಯಾಯ ಮಾಡಿರೋದು. ಈಗ ಅವ್ರ ಹೆಂಡತಿ ಎಲ್ಲರೂ ಒಳ್ಳೇದು ಮಾಡ್ತಾರ, ದೇಶಕ್ಕೆ ಒಳ್ಳೇದು ಮಾಡ್ಯಾರ, ಹೆಂಗಸು ಗಂಡಸಿಗೆಲ್ಲ ಪ್ರತಿಯೊಬ್ಬರಿಗೂ ದುಡ್ಡು ಕಾಸಿಗೆಲ್ಲ ವ್ಯವಸ್ಥೆ ಮಾಡ್ಯಾರ. ಒಳ್ಳೆ ಬಸ್ ಎಲ್ಲ ಫ್ರೀ ಬಿಡ್ರ, ಒಳ್ಳೆ ಅವಸ್ಥೆ ಮಾಡ್ರ ಸಾಹೇಬ್. ಒಳ್ಳೆ ಬಸ್ ಎಲ್ಲ ಫ್ರೀ ಬಿಟ್ಟವ್ರೆ, ಒಳ್ಳೆ ವ್ಯವಸ್ಥೆ ಮಾಡ್ಯಾರ. ಹಳೆ ವ್ಯವಸ್ಥೆ ಮಾಡ್ರ. ಆದ್ರೂ ಮತ್ತೆ ಹಿಂಗೆಲ್ಲ ಆರೋಪ ಮಾಡ್ತಾವ್ರಲ್ಲ ಈಗ ಅವ್ರ ಹೆಂಡತಿ ಹೆಸರಲ್ಲಿ. ಅಪ್ಪನವರು ಬಿಜೆಪಿ ಅವರು ಎಲ್ಲ ಸುಳ್ಳನವರು, ಸುಳ್ಳವ್ರು ಹೇಳಿರೋದು, ಯಾವ್ದು ಸತ್ಯ ಇಲ್ಲ. ಸತ್ಯ ಇಲ್ಲ. ರಾಜೀನಾಮೆ ಕೊಡ್ಬೇಕು ಅಂತವ್ರಲ್ಲ, ಕೊಡ್ಬೇಕಾ? ಈ ಅಮ್ಮ ಯಾರಿಗೂ ಬಗ್ಗದು ಇಲ್ಲ, ಜಗದು ಇಲ್ಲ, ಬುಟಾಕಿ ಅಮ್ಮ ಬಗ್ಗದು ಇಲ್ಲ, ಜಗದಿಲ್ಲ, ಉಲಿಯೋದು ಹುಲಿ ಟಗರು ಗುಟ್ರು ಬಿಡ್ತದೆ. ಏನಣ್ಣ ನಿಮ್ಮ ಹೆಸರು? ಶಂಕರ್ ಅಂದ್ಬಿಟ್ಟು. ಶಂಕರಣ್ಣ ಹೊಸಿ ನೋಡಿ ಮಾತಾಡಲ್ಲ ಅಂದ್ರೆ ಜೋರ ಮಾತಾಡಿದ್ರು. ಈಗ ಮೂಡ ಹಗರಣ ಅಂದ್ರೆ ಗೊತ್ತಾ ನಿಮ್ಗೆ? ಸರ್ ಹೇಳಿ ಸರ್. ಏನ್ ಹೇಳಿ? ಮೂಡಾಗಣ ಸೈಟ್ನದು. ಹಾಂ, 14 ಸೈಡ್ ತಕೊಂಬಿಟ್ಟವ್ರೆ ಇವರು ಅಕ್ರಮವಾಗಿ ಅಂತ ಆರೋಪ ಅದ. ಅದು ಕೇಳಿ ಸರ್, ಅದು ಅವ್ರು ತಮ್ಮನ ಅಣ್ಣನ ದಾನ ಕೊಟ್ಟಿರೋದು ಅದನ್ನ. ಯಾರಿಗೆ? ಸಿದ್ದರಾಮಯ್ಯ ಸಾಹೇಬ್ರ ಹೆಂಡ್ತಿಗ. ಸಾಹೇಬ್ರ ದುಡ್ಡು ಕೊಟ್ಟಿದ್ದಾರೆ, ಏನೂ ಇಲ್ಲ, ಎಲ್ಲ ಸುಮ್ಮ ಬಿಜೆಪಿ ಅವರು ಇವ್ರು ತಕೊಂಡವ್ರೆ ಅಂತ ಅವ್ರು ಹೇಳ್ತಿಲ್ಲ, ಇವ್ರು ಅಧಿಕಾರನ ಬಳಸ್ಕೊಂಡವ್ರೆ ಅಂತವ್ರೆ. ಅರ್ಶಿನ ಕುಂಕುಮ ಅಂದ್ಬಿಟ್ಟು ಕೊಟ್ಟಿರೋದು ಅದನ್ನ. ಅವ್ರು ಅರ್ಶಿನ ಕುಂಕುಮ ಅಂದ್ಬಿಟ್ಟು ಅವ್ರು ಕೊಟ್ಟವ್ರ. ಆದ್ರೆ ಮೂಡೋದವ್ರು ಅಕ್ರಮ ಮಾಡ್ಕೊಂಡವ್ರ. ಅಕ್ರಮ ಮಾಡ್ಕೊಂಡು ಮೂಡದವ್ರೆ ಅಕ್ರಮ ಮಾಡ್ಕೊಂಡ್ಬಿಟ್ಟವ್ರ. ಅವ್ರು ಸೈಟ್ ಬೇಡ ಅವ್ರಿಗ, ಜಾಗ ಹೋದ್ಮೇಲೆ ಜಾಗ ಬೇಡ ಅವ್ರಿಗ. ಈ ಕುಮಾರಸ್ವಾಮಿ ಅವರೆಲ್ಲ ಆ ಗಣಿಗಾರಿಕೆ ಎಲ್ಲ ಮಾಡಿದ್ರು, ಯಡಿಯೂರಪ್ಪ ಮಾಡ್ದ. ಇವರೆಲ್ಲ ರಾಜೀನಾಮೆ, ಸಿದ್ದರಾಮಯ್ಯ ರಾಜೀನಾಮೆ ಕೇಳಿರೋರು, ರಾಜೀನಾಮೆ ಕೇಳಿರೋರು. ರಾಜೀನಾಮೆ ಕೊಡಿ ಅಂತವ್ರೆ, ಸರಿಯಾ ಇದು? ಕೊಟ್ಟಿದ್ರು ಒಲೆ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟನ, ಯಡಿಯೂರಪ್ಪ ರಾಜೀನಾಮೆ ಕೊಟ್ಟನ. ಯಾಕೆ ಕೊಡಲಿಲ್ಲ? ಇವರು ಕೊಡಬಾರ್ದು. ಯಾಕೆ ಕೊಡಂಗೆ ಇಲ್ಲ? ಕೊಡಂಗೆ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ತವರೂರಿಗೆ ನಾವು ಹೋಗ್ತಾ ಇದೀವಿ. ನಿಮ್ಮ ಹೆಸರು? ಹೋಗತ್ತಗೆ. ನಿಮ್ಮ ಹೆಸರೇನು? ರಾಜಮ್ಮ. 2000 ಬತ್ತಿದ್ದದ. ಮೂಡ ಹಗರಣ ಅವ್ರಿಗೆ ಕಗ್ಗಂಟಾಗಿ ಪರಿಣಮಿಸ್ಬಿಟ್ಟಿದೆ. ಏನಂತೀರಾ? ನಿಮ್ಗೆ ಏನ್ ಅನ್ಸುತ್ತೆ? ನಿಜ ಅನ್ಸುತ್ತೆ? ಸುಳ್ಳು ಇಲ್ಲ. ಸುಳ್ಳು ಸಾ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾ? ಅಲ್ಲಿ ಮಾಡಿರೋ ತಪ್ಪು ಅವರು ಮಾಡಬಾರ್ದಿತ್ತು. ಮಾಡ್ಬಾರ್ದಾಯ್ತು. ಹುಲಿ ಟಗರು ಗುಟ್ರು ಬಿಡ್ತದೆ. ಟಗರು ಬಂತು, ಟಗರು ಈ ಸಿದ್ದರಾಮಯ್ಯ ಬಂದ. ಬಹಳ ದೊಡ್ಡ ಸಮಸ್ಯೆ ಇವತ್ತು ಇಡೀ ದೇಶಕ್ಕೆ, ರಾಜ್ಯಕ್ಕೆ. ಅದು ಭ್ರಷ್ಟಾಚಾರ, ಹಗರಣಗಳು ನಡೀತಾ ಇರುವಂಥದ್ದು. ಇದರ ಬೆನ್ನಲ್ಲೇ 45 ವರ್ಷದಿಂದಲೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಮೇಲೆ ಮೂಡ ಹಗರಣದ ಆರೋಪವನ್ನು ಈಗ ಅವರು ಹೊತ್ಕೊಂಡಿದ್ದಾರೆ. ಸೊ ಹಾಗಾದರೆ ಈ ಒಂದು ಪ್ರಾಬ್ಲಮ್ ಬಗ್ಗೆ ಜನ ಏನು ಹೇಳ್ತಾರೆ, ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಬನ್ನಿ ಕೇಳೋಣ. ಮಜಾ ಏನು ಗೊತ್ತಾ? ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣಗಳು ಕೇಳಿ ಬರ್ತಾ ಇದೆ. ಈಗ ನಾವು ಮೂಡ ಪ್ರಾಧಿಕಾರದಿಂದನೇ ಬಂದ್ವಿ. ಈಗ ನೇರವಾಗಿ ನಾವು ಸಿದ್ದರಾಮಯ್ಯನ ಹುಂಡಿಗೆ ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯನ ಹುಂಡಿಲೇ ಕೇಳೋಣ. ಸಿದ್ದರಾಮಯ್ಯ ಹುಟ್ಟಿದಂಥ ಊರು, ಸಿದ್ದರಾಮಯ್ಯ ಬೆಳೆದಂಥ ಊರು. ಇವತ್ತು ಮುಖ್ಯಮಂತ್ರಿಗಳು